ಯೂಸ್ ಮಾಡ್ತಾ ಇದ್ರಿ. ಸೊ ನೀವು ಇವತ್ತು 2 ಗಂಟೆ ಕೂತಿದ್ರಿ ಅಂತ ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ನೀವು ಏನೇನು ಮಾತಾಡಿದ್ರಿ ಅಂತ ಇಷ್ಟೊತ್ತು ಈ ಫಂಕ್ಷನ್ ಹಾಲಲ್ಲಿ ಇದ್ರಿ ಅಂತ ಗೊತ್ತಾಯಿತು ಮೊಬೈಲ್ಗೆ. ಇಲ್ಲ ನೀವು ಬ್ಯಾಂಕಲ್ಲಿ ಹೋಗಿ ಒಂದು 10 ನಿಮಿಷ ಇದ್ರಿ ಅಂತ ಮೊಬೈಲ್ಗೆ ಗೊತ್ತಾಗುತ್ತೆ. ಇಲ್ಲ ಯಾವುದೋ ಹೋಟೆಲ್ಗಳಲ್ಲಿ ಕೂತ್ಕೊಂಡು ಇವತ್ತು ನೀವು ಊಟ ಮಾಡಿದ್ರಿ ಅಂತ ಗೊತ್ತಾಗುತ್ತೆ. ಸೊ ಈ ಮೊಬೈಲ್ಗಳು ಏನು ಸಾಫ್ಟ್ವೇರ್ ರಿಲೇಟೆಡ್ ಏನು ಇದ್ವೆ, ಆಲ್ ದ ಸ್ಮಾರ್ಟ್ ಫೋನ್ಸ್ ನಮ್ಮ ಆಕ್ಟಿವಿಟಿನ ಟ್ರೇಸ್ ಮಾಡುತ್ತೆ ಒಂದು. ಸೊ ನಮ್ಮದ ಬಗ್ಗೆ ನಾವೇ ಇಂಡೈರೆಕ್ಟ್ ಆಗಿ ಮೊಬೈಲ್ಗೆ ಹೇಳ್ತೀವಿ ನಮ್ಮ ಅಭಿರುಚಿಗಳು ಏನು, ನಾವು ಏನು ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಅದು ಒಂದು. ಈಗ ಅದನ್ನು ಬಿಟ್ಟು ಈಗ ಮೊಬೈಲ್ ಟ್ರಾನ್ಸಾಕ್ಷನ್ಸ್ ಏನು ಮನಿದು ದುಡ್ಡು ವ್ಯವಹಾರ, ಈ ದುಡ್ಡು ವ್ಯವಹಾರ ಏನಿದೆ, ಎಲ್ಲ ಕಡೆ ನಾವು ಈಗ ನಿಮ್ಮ ಮೊಬೈಲ್ ಈ ಹಿಂದೆ ಏನಂದ್ರೆ ಬ್ಯಾಂಕ್ ಹೋಗ್ಬೇಕು, ವಿತ್ಡ್ರಾ ಮಾಡಬೇಕು, ಅಲ್ಲಿ ಸಿಗ್ನೇಚರ್ ಹಾಕಬೇಕು, ನಿಮ್ಮ ಮುಖ ಅವರು ಬ್ಯಾಂಕ್ ಅವ್ರು ನೋಡಬೇಕು, ಆವಾಗ ದುಡ್ಡು ಕೊಡಬೇಕು. ಆ ಸಮಸ್ಯೆಗಳಿಲ್ಲ. ಈಗ ನಾವು ತೆಂಗಿನಕಾಯಿ ಒಂದು ತಗೋಬೇಕಂದ್ರೆ 25 ರೂಪಾಯಿ ನೀವು ಫೋನ್ ಪೇ ಮಾಡ್ತೀರಿ, ಹೌದೋ ಇಲ್ಲ, ಮಾಡ್ತಾ ಇದ್ದೀವಿ. ಸೊ ಅದು ಒಂದು. ಸೊ ಎವ್ರಿವೇರ್ ವಿ ಆರ್ ಗಿವಿಂಗ್ ದಿಸ್ ಟ್ರಾನ್ಸಾಕ್ಷನ್. ಸೊ ನಮ್ಮ ಹೋಲ್ ಲೈಫ್ ಜೀವನದಲ್ಲಿ ದೈನಂದಿನ ಆಕ್ಟಿವಿಟೀಸ್ನಲ್ಲಿ ಬರುವಂಥದ್ದು ಎಲ್ಲ ಈಗ ಸೈಬರ್ ಸ್ಪೇಸ್ನಲ್ಲೇ ಇಂಟರ್ನೆಟ್ಟಲ್ಲಿ ಬರ್ತಾ ಇದೆ. ಸೊ ಈಗ ಈ ಇಂಟರ್ನೆಟ್ಟಲ್ಲಿ ಈಗ ನೀವು ಹೇಳಿದ್ರಲ್ವಾ, ಈಗ ರೋಡ್ಗಳು ಸರಿ ಇಲ್ಲ ಅಂದರೆ ಆಕ್ಸಿಡೆಂಟ್ಸ್ ಆಗುತ್ತೆ, ಇಲ್ಲ ಅಂದರೆ ಕೆನಾಲಲ್ಲಿ ಲೀಕೇಜ್ ಇದ್ರೆ ವಾಟರ್ ಹೊರಗಡೆ ಹೋಗುತ್ತೆ. ಸೊ ಇಂಟರ್ನೆಟ್ ಯಾವಾಗಲೂ ಸೇಫ್ಟಿ ಆಗಿರುತ್ತೆ ಅಂತ ಹೇಳಲಿಕ್ಕೆ ಆಗುತ್ತಾ? ಯಾಕಂದರೆ ಟೆಕ್ನಾಲಜಿ ದಿನ ದಿನ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದನ್ನು ಅವರು ಈ ಕಳ್ಳರು ಏನು ಮಾಡ್ತಾರೆ, ಫ್ರಾಡ್ಸ್ಟರ್ಸ್ ಏನು ಮಾಡ್ತಾರೆ, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಬ್ಯಾಂಕ್ ಅಕೌಂಟ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ಸಿಗೋದ್ರಿಂದ ನಿಮಗೆ ಫೋನ್ ಮಾಡಿಬಿಟ್ಟು ನಿಮಗೆ ಮೆಸೇಜ್ ಹಾಕಿ, ಈಗ ನಿಮಗೆ ಇವತ್ತು ನೀವು ಟ್ರಾನ್ಸಾಕ್ಷನ್ ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗಿದೆ, ನೀವು ಡೀಟೇಲ್ಸ್ ಎಲ್ಲ ಕೊಡಬೇಕಂತ ಒಂದು ಮೆಸೇಜ್ ಬರ್ತೀವಿ. ಅಪ್ಡೇಟ್ ಮಾಡಬೇಕಂದ್ರೆ ಇದಕ್ಕೆ ಕ್ಲಿಕ್ ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ ಅಲ್ವಾ ಎಲ್ಲರಿಗೂ, ನನಗೆ ದಿನ ಬರುತ್ತೆ. ಸೊ ಅಂಥದ್ದು ಕ್ಲಿಕ್ ಮಾಡಿದರೆ ನೀವು ಡೀಟೇಲ್ಸ್ ಎಲ್ಲ ಕೊಟ್ಬಿಡ್ತೀರಿ, ನಿಮ್ಮ ದುಡ್ಡೆಲ್ಲ ಅವರು ಅಕೌಂಟಲ್ಲಿ ಇರುವಂತೆಲ್ಲ ಸ್ವೈಪ್ ಮಾಡಿಬಿಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಕಡೆ ಹೋಗಿ ಶಾಪಿಂಗ್ ಮಾಡಿರ್ತೀರಾ, ಅವ್ರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ, ಅದನ್ನು ತಗೊಂಡು ಅವರು ಮತ್ತೆ ಫೋನ್ ಮಾಡ್ತಾರೆ. ಇಲ್ಲ ಅಂದರೆ ನಿಮ್ಗೆ ಒಂದು ಯಾವುದೋ ಕೊರಿಯರ್ ಬಂದಿದೆ, ಇಲ್ಲ ಅಂದರೆ ನಿಮಗೆ ಆ ಕೊರಿಯರ್ನಲ್ಲಿ ಡ್ರಗ್ಸ್ ಇತ್ತು, ಸೊ ನೀವು ಜೈಲ್ಗೆ ಹೋಗ್ತೀರಾ ಅಂತ ಒಂದು ಭಯ ಹಾಕಿಬಿಟ್ಟು ನಿಮ್ಮ ದುಡ್ಡೆಲ್ಲ ಅವ್ರು ತಗೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹೊಸದಾಗಿ ಈಗ ಏನು ಬೇಕಂದ್ರೆ ಈಗ ಮದುವೆಗಳ ಬಗ್ಗೆ ನಿಮಗೆ ಹುಡುಗಿ ತೋರಿಸ್ತೀವಿ ಅಂತ ನೆಪದಲ್ಲೇ ದುಡ್ಡು ತಗೊಳ್ತಾ ಇದ್ದಾರೆ. ಈಗ ಸಿಂಪಲ್ ಆಗಿ ವಿಲೇಜ್ಗಳಲ್ಲಿ ಆಗುವಂಥದ್ದು ಏನಿದೆ, ಲೋನ್ ಫ್ರಾಡ್ಸ್ ಅಂತ ಹೇಳ್ತೀವಿ. ನಿಮ್ಗೆ 5,000 10,000 ಲೋನ್ ಕೊಡಿಸ್ತೀವಿ, ಇದು ಇಮಿಡಿಯೇಟ್ಲಿ ನೀವು ಫೋನ್ನಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, 2 ನಿಮಿಷದಲ್ಲಿ ನಿಮಗೆ 10,000 ಬರುತ್ತೆ. ಮಾಡ್ತಾ ಇದ್ರಲ್ವ ಎಲ್ಲರೂ? ಅದರಲ್ಲಿ ತುಂಬ ಡೇಂಜರ್ ಫ್ರಾಡ್ ಲೋನ್ಸ್ಗಳು ಇರ್ತವೆ. ಅಂದರೆ ನಿಮ್ಗೆ ಒಂದು ಸಲ ಕ್ರೆಡಿಟ್ ಮಾಡ್ತಾರೆ, 5,000ಕ್ಕೆ 10,000 ತಗೊಳ್ತಾರೆ, ನಿಮ್ಮ ಡೀಟೇಲ್ಸ್ ಎಲ್ಲ ಅವ್ರು ತಗೊಳ್ತಾರೆ, ಮತ್ತೆ ಬ್ಲಾಕ್ ಮೇಲ್ ಮಾಡುವಂಥ ಕೆಲಸ ನಡೀತಾ ಇದೆ. ಅಂಥದ್ದು ದಿನ ಕೇಸಸ್ಗಳು ಆಗ್ತಾ ಇದೆ. ಸೊ ದಯವಿಟ್ಟು ಏನು ಮಾಡಿ ಅಂದರೆ ಏನೇ ಇದ್ರು ವೆರಿಫೈ ಮಾಡಿ. ಸುಮ್ಮನೆ ಯಾರೋ ಬ್ಯಾಂಕ್ ಅವರು ಫೋನ್ ಮಾಡಿದ್ರೆ ಹೇಳ್ಬಿಟ್ಟು ಅಂತ ಹೇಳಿ ನಿಮ್ಮ ಡೇಟ್ ಆಫ್ ಬರ್ತ್, ಬ್ಯಾಂಕು ಪಿನ್ ನಂಬರ್ಸ್ಗಳು ಅದು ಯಾರು ಕೇಳಂಗಿಲ್ಲ, ಕೇಳುವುದಿಲ್ಲ. ಸೊ ದಯವಿಟ್ಟು ಅದನ್ನು ಯಾರು ಕೇಳುವ ಅವಶ್ಯಕತೆ ಇಲ್ಲ. ನಿಮಗೆ ಏನಾದರೂ ಡೌಟ್ ಬಂದರೆ ಇಮಿಡಿಯೇಟ್ಲಿ ಫೋನ್ ಆಫೀಸರ್ಸ್ ಹೋಗಿ, ಏನಿದೆ ಇದು ಬ್ಯಾಂಗ್ಳೂರ್ ಸಿಟಿನಲ್ಲಿ ವಿತಿನ್ 2 ಕಿಲೋಮೀಟರ್ಸ್ನಲ್ಲಿ ಒಂದೊಂದು ಬ್ಯಾಂಕ್ ಸಿಗ್ತಾ ಇದೆ. ಸೊ ಅಲ್ಲಿ ಹೋಗಿ ವೆರಿಫೈ ಮಾಡಿದರೆ ತಪ್ಪೇನಿಲ್ಲ. ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಹೋಗುತ್ತೆ ಅಷ್ಟೇ. ವೆರಿಫೈ ಮಾಡಿ ಆಮೇಲೆ ಟ್ರಾನ್ಸಾಕ್ಷನ್ಸ್ ಮಾಡಿ ಅಂತ ಹೇಳ್ತೀವಿ. ಸೊ ಈ ರೀತಿಯಲ್ಲಿ ತುಂಬ ಸೈಬರ್ ಅಫೆನ್ಸಸ್ ಆಗ್ತಾಯಿದೆ. ದಯವಿಟ್ಟು ಇದು ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಯಾರು ಇರ್ತಾರೆ ನೆರೆಕರೆ ಅವರು ಎಲ್ಲರಿಗೆ ತಿಳಿಸಿ. ಅಂದರೆ ಎನಿಥಿಂಗ್ ಫೋನ್ಸ್ಗಳು ನಿಮಗೆ ಫೋನ್ ಮಾಡಿಬಿಟ್ಟು ಅವರಿಗೆ ಇನ್ನೂ ತುಂಬ ಜಾಸ್ತಿ ನೋಡ್ತಾ ಇರುತ್ತೆ. ನಿಮ್ಮ ಫೋನ್ ಎಲ್ಲ ಮಾರ್ಕ್ ಮಾಡಿ, ಈಗ ಮೀಡಿಯಾದಲ್ಲಿ ನೋಡ್ತಾ ಇದ್ರಿ, ನಿಮ್ಮ ವೀಡಿಯೋಸ್ಗಳು ಫೋಟೋಸ್ ಎಲ್ಲ ಮಾರ್ಕ್ ಮಾಡಿಬಿಟ್ಟು ಅದನ್ನು ಅಸಭ್ಯವಾಗಿ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ನಲ್ಲಿ ಮತ್ತು ಈ ಟ್ವಿಟರ್ನಲ್ಲಿ ಹಾಕೋದು, ಅದರಿಂದ ಬ್ಲಾಕ್ ಮೇಲ್ ಮಾಡೋದು ಅಂತ ಕೆಲಸಗಳು ಆಗ್ತಾ ಇದೆ. ಯಾರು ಆ ರೀತಿಯಲ್ಲಿ ಮಾಡಿದ್ರೆ ನೀವು ಯಾರಿಗೂ ಬಗ್ಗೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದರೆ ನಾವು ಅದನ್ನು FIR ಮಾಡಿಸ್ತೀವಿ. ಈಗ ನಮಗೆ ಕೆಲವು ಸಾಫ್ಟ್ವೇರ್ಸ್ಗಳು ಸಿಸ್ಟಮ್ಸ್ಗಳಿದ್ದಾವೆ, ಅದನ್ನು ಬ್ಲಾಕ್ ಮಾಡುವಂಥ ಫೆಸಿಲಿಟಿ ನಮ್ಮ ಹತ್ರನೇ ಇದೆ. ಸೊ ಅದಕ್ಕೆ ಪ್ರೊಸೀಜರ್ಸ್ಗಳು ಇದ್ದಾವೆ. ಸೊ ದಯವಿಟ್ಟು ಅವು ಯಾವ್ದಕ್ಕೆ ರೆಸ್ಪಾಂಡ್ ಮಾಡಬೇಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇವೆಲ್ಲ ಇಷ್ಟೊತ್ತು ಕೂತಿದ್ದೀರಾ, ಟೈಮ್ ಕೊಟ್ಟಿದ್ದೀರಾ, ಸೊ ಒಂದು ಕಾಳಜಿಯಿಂದ ಇಲ್ಲಿಗೆ ಬಂದಿದ್ದೀರಾ. ಸೊ ಎನಿ ಸಮಸ್ಯೆ ಇದ್ದರೆ ಡೆಫಿನೆಟ್ಲಿ ನಾವು ಅದನ್ನ ಬಗ್ಗೆ ಮಾಡ್ತೀವಿ. ನೆಕ್ಸ್ಟ್ ಮೀಟಿಂಗಲ್ಲಿ ಯಾರ್ಯಾರು ಅದರ್ ಡಿಪಾರ್ಟ್ಮೆಂಟ್ ಆಫೀಸರ್ನೇ ಕರೀಲಿಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.